ದರ್ಶನ್ ಫ್ಯಾನ್ಸ್ ಗೆ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ವಿಜಯಲಕ್ಷ್ಮಿ. ದರ್ಶನ್ ಬರ್ತ್ಡೇ ದಿನ ಸೆಲೆಬ್ರಿಟೀಸ್ ಗೆ ಬಿಗ್ ಗಿಫ್ಟ್ ಕೊಡ್ತಾ ಇದ್ದಾರಂತೆ. ಡೆವಿಲ್ ಅಪ್ಡೇಟ್ ಗಾಗಿ ಅಭಿಮಾನಿಗಳು ಕಾಯ್ತಾ ಇದ್ರು. ದರ್ಶನ್ ಅಭಿಮಾನಿಗಳು ಕಾಯ್ತಾ ಇದ್ರು. ಅವ್ರಿಗೆ ಶುಭ ಸುದ್ದಿ ಕೊಡ್ತಾ ಇದ್ದಾರೆ ವಿಜಯಲಕ್ಷ್ಮಿ. ಈ ಸಾರಿ ದರ್ಶನ್ ಬರ್ತ್ಡೇ ದಿನ ಏನ್ ಸ್ಪೆಷಲ್ ಇರುತ್ತೆ ಅಂತ ಅವರ ಅಭಿಮಾನಿಗಳು ಕಾಯ್ತಾ ಇದ್ರು. ಈ ಸಾರಿ ಸಿಕ್ಕಾಪಟ್ಟೆ ಸಮಸ್ಯೆಗಳ ಸುಳಿಯಲ್ಲಿ ದರ್ಶನ್ ಹಿಂದೆ ಸಿಕ್ಕಾಕೊಂಡಿದ್ರಿಂದ ಬರ್ತ್ಡೇ ಅಷ್ಟೇನು ಜೋರಾಗಿರ್ಲಿಕ್ಕಿಲ್ಲ ಅಂತ ಅವ್ರು ಕೂಡ ವಿಡಿಯೋದಲ್ಲಿ ಅದನ್ನ ಹೇಳಿದ್ರು. ಬರ್ತ್ಡೇ ದಿನ ಏನು ಸೆಲೆಬ್ರೇಟ್ ಮಾಡೋಕ್ಕಾಗಲ್ಲ ಈ ಸಾರಿ ಅಂತ. ಆದರೆ ಮಿಲ್ನಾ ಪ್ರಕಾಶ್ ನಿರ್ದೇಶನದ ಡೆವಿಲ್ ಚಿತ್ರದ ವಿಚಾರವಾಗಿ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ವಿಜಯಲಕ್ಷ್ಮಿ. ಫೆಬ್ರವರಿ 16ಕ್ಕೆ ಬಿಡುಗಡೆಯಾಗಲಿದೆ ಡೆವಿಲ್ ಟೀಸರ್. ಡೆವಿಲ್ ಅಪ್ಡೇಟ್ಗಾಗಿ ಕಾಯ್ತಾ ಇದ್ದಂತಹ ಫ್ಯಾನ್ಸ್ಗೆ ಇದು ಶುಭ ಸುದ್ದಿ. ದರ್ಶನ್ ಅವರ ಬಹುನಿರೀಕ್ಷಿತ ಚಿತ್ರ ಡೆವಿಲ್ ಸಿನಿಮಾದ ಟೀಸರ್ ಫೆಬ್ರವರಿ 16ನೇ ತಾರೀಕು ಬಿಡುಗಡೆ ಆಗತ್ತೆ ಅಂತ ಈ ಸಂಬಂಧಪಟ್ಟಂಗೆ ನಮ್ಮ ಪ್ರತಿನಿಧಿ ಧ್ರುವ ಲೈವ್ ಕನೆಕ್ಟ್ ಆಗಿದ್ದಾರೆ. ಧ್ರುವ, ಹೇಗಿರುತ್ತೆ ಟೀಸರ್? ಫ್ಯಾನ್ಸ್ ಎಷ್ಟು ಎಕ್ಸೈಟ್ಮೆಂಟ್ ಇಂದ ಕಾಯ್ತಾ ಇದ್ದಾರೆ ಈ ಟೀಸರ್ಗೋಸ್ಕರ? ಏನೆಲ್ಲ ಅಪ್ಡೇಟ್ ಇದೆ? ಶ್ರೀಲಕ್ಷ್ಮಿ, ದರ್ಶನ್ ಅವರ ಬರ್ತ್ಡೇ ಫೆಬ್ರವರಿ 16ನೇ ತಾರೀಕು. ಅವತ್ತು ನಾನು ಯಾವುದೇ ಅಭಿಮಾನಿಗಳನ್ನ ಭೇಟಿ ಆಗಲ್ಲ ಅಂತ ದರ್ಶನ್ ಅವರು ಅಭಿಮಾನಿಗಳ ಬಳಿ ಮನವಿಯನ್ನ ಕೂಡ ಮಾಡಿದ್ರು. ಕಾರಣ ಇಷ್ಟೇ, ಅವರಿಗೆ ಕಾಡ್ತಾ ಇರುವಂತ ಬೆನ್ನು ನೋವು. ಇದರ ಬೆನ್ನಲ್ಲೇ ಈಗ ಅಭಿಮಾನಿಗಳಿಗೆ ಒಂದು ಗುಡ್ ನ್ಯೂಸ್ ಅನ್ನ ಕೂಡ ದರ್ಶನ್ ನೀಡ್ತಾ ಇದ್ದಾರೆ. ದರ್ಶನ್ ಅಭಿನಯದ ಡೆವಿಲ್ ಚಿತ್ರ ಏನಿದೆ ಅದರ ಟೀಸರ್ ಅನ್ನ 16ನೇ ತಾರೀಕು ರಿಲೀಸ್ ಮಾಡ್ಲಿಕ್ಕೆ ಈಗ ಚಿತ್ರತಂಡ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ಇದರ ಬಗ್ಗೆ ಖುದ್ದು ವಿಜಯಲಕ್ಷ್ಮಿ ಅವರೇ ಇನ್ಸ್ಟಾಗ್ರಾಮ್ ನಲ್ಲಿ ಒಂದು ಸ್ಟೇಟಸ್ ಅನ್ನ ಹಾಕೊಂಡು ಈ ಬಗ್ಗೆ ಮಾಹಿತಿಯನ್ನ ಕೂಡ ನೀಡಿದ್ದಾರೆ. ಈ ಡೆವಿಲ್ ಸಿನಿಮಾ ಏನಿದೆ ಮಿಲನ ಪ್ರಕಾಶ್ ಅವರು ನಿರ್ದೇಶನ ಮಾಡಿ ನಿರ್ಮಾಣವನ್ನ ಕೂಡ ಮಾಡ್ತಾ ಇದ್ರು. ಆದ್ರೆ ಈ ಸಿನಿಮಾ ಇನ್ನೇನು ಮುಕ್ತಾಯ ಹಂತಕ್ಕೆ ಬರ್ತಾ ಇದ್ದ ಹಾಗೆ ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಜೈಲು ಸೇರಿದ್ರು. ಅದಾದ ನಂತರ ಸಿನಿಮಾದ ಶೂಟಿಂಗ್ ಕೂಡ ಸ್ಥಗಿತ ಆಗಿತ್ತು. ಒಂದ್ ವೇಳೆ ಎಲ್ಲ ಸರಿಯಾಗಿದ್ದಿದ್ರೆ ಡಿಸೆಂಬರ್ ನಲ್ಲಿ ಫಿಲ್ಮ್ ರಿಲೀಸ್ ಆಗ್ಬೇಕಿತ್ತು. ಆದ್ರೆ ಈಗ ಮತ್ತೆ ದರ್ಶನ್ ಅವರಿಗೆ ಈಗ ಸದ್ಯ ಬೇಲ್ ಸಿಕ್ಕಿದೆ. ಆದ್ರೆ ಅನಾರೋಗ್ಯದ ಸಮಸ್ಯೆ ಇದ್ರೂ ಕೂಡ ಫಿಲ್ಮ್ ಕಡೆ ಹೆಚ್ಚಾಗಿ ಗಮನವನ್ನ ಈಗ ಕೊಡ್ತಾ ಇದ್ದಾರೆ. ಅದನ್ನ ನಡುವೆ ಕೆಲವೊಂದಿಷ್ಟು ಖಾಸಗಿ ಕಾರ್ಯಕ್ರಮದಲ್ಲಿ ಕೂಡ ಭಾಗಿಯಾಗ್ತಾ ಇದ್ದಾರೆ. ಈಗ ಸದ್ಯ ಡೆವಿಲ್ ಸಿನಿಮಾದ ಅಪ್ಡೇಟ್ ನೋಡ್ತಾ ಹೋಗೋದಾದ್ರೆ ಇದರ ಟೀಸರ್ ಅನ್ನ ರಿಲೀಸ್ ಮಾಡಬೇಕು ಅಂತ ಚಿತ್ರತಂಡ ಈಗ ಮುಂದಾಗಿರುವಂತದ್ದು. ಮುಖ್ಯವಾಗಿ ಈ ಹಿಂದೆ ಆ ಸಿನಿಮಾದ ಹೆಸರು ಡೆವಿಲ್ ಅಂತ ಇತ್ತು. ಆದ್ರೆ ಈಗ ಅದನ್ನ ದಿ ಡೆವಿಲ್ ಅನ್ನುವಂತ ಹೆಸರನ್ನ ಕೂಡ ಮರುನಾಮಕರಣ ಮಾಡಿದ್ದಾರೆ. ಹೀಗಾಗಿ ಇನ್ನಷ್ಟು ಕೂಡ ಈ ಟೀಸರ್ ರಿಲೀಸ್ ಆಗ್ತಾ ಇದ್ದಾಗೆ ಅಭಿಮಾನಿಗಳು ಕೂಡ ಬರ್ತ್ಡೇ ದಿನ ಡಿ ಬಾಸ್ ಅವರ ಕಡೆಯಿಂದ ಅವರಿಗೆ ಈ ಒಂದು ಸರ್ಪ್ರೈಸ್ ಕಾದಿರುವಂತದ್ದು. ಸಾಕಷ್ಟು ಅಭಿಮಾನಿಗಳು ಕಾತರರಾಗಿದ್ದಾರೆ. ಯಾವ ರೀತಿ ಟೀಸರ್ ಇರುತ್ತೆ ಎನ್ನುವಂಥದ್ದನ್ನ ಕೂಡ ನೋಡ್ಲಿಕ್ಕೆ ತುದಿಗಾಲಲ್ಲಿ ನಿಂತ್ಕೊಂಡಿದ್ದಾರೆ. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ಡೀಟೇಲ್ಸ್ಗಾಗಿ. ದರ್ಶನ್ ಫ್ಯಾನ್ಸ್ ಗೆ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ವಿಜಯಲಕ್ಷ್ಮಿ. ದರ್ಶನ್ ಬರ್ತ್ಡೇ ದಿನ ಸೆಲೆಬ್ರಿಟೀಸ್ ಗೆ ಬಿಗ್ ಗಿಫ್ಟ್ ಕೊಡ್ತಾ ಇದ್ದಾರಂತೆ. ಡೆವಿಲ್ ಅಪ್ಡೇಟ್ ಗಾಗಿ ಅಭಿಮಾನಿಗಳು ಕಾಯ್ತಾ ಇದ್ರು. ದರ್ಶನ್ ಅಭಿಮಾನಿಗಳು ಕಾಯ್ತಾ ಇದ್ರು. ಅವ್ರಿಗೆ ಶುಭ ಸುದ್ದಿ ಕೊಡ್ತಾ ಇದ್ದಾರೆ ವಿಜಯಲಕ್ಷ್ಮಿ. ಈ ಸಾರಿ ದರ್ಶನ್ ಬರ್ತ್ಡೇ ದಿನ ಏನ್ ಸ್ಪೆಷಲ್ ಇರುತ್ತೆ ಅಂತ ಅವರ ಅಭಿಮಾನಿಗಳು ಕಾಯ್ತಾ ಇದ್ರು. ಈ ಸಾರಿ ಸಿಕ್ಕಾಪಟ್ಟೆ ಸಮಸ್ಯೆಗಳ ಸುಳಿಯಲ್ಲಿ ದರ್ಶನ್ ಹಿಂದೆ ಸಿಕ್ಕಾಕೊಂಡಿದ್ರಿಂದ ಬರ್ತ್ಡೇ ಅಷ್ಟೇನು ಜೋರಾಗಿರ್ಲಿಕ್ಕಿಲ್ಲ ಅಂತ ಅವ್ರು ಕೂಡ ವಿಡಿಯೋದಲ್ಲಿ ಅದನ್ನ ಹೇಳಿದ್ರು. ಬರ್ತ್ಡೇ ದಿನ ಏನು ಸೆಲೆಬ್ರೇಟ್ ಮಾಡೋಕ್ಕಾಗಲ್ಲ ಈ ಸಾರಿ ಅಂತ. ಆದರೆ ಮಿಲ್ನಾ ಪ್ರಕಾಶ್ ನಿರ್ದೇಶನದ ಡೆವಿಲ್ ಚಿತ್ರದ ವಿಚಾರವಾಗಿ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ವಿಜಯಲಕ್ಷ್ಮಿ. ಫೆಬ್ರವರಿ 16ಕ್ಕೆ ಬಿಡುಗಡೆಯಾಗಲಿದೆ ಡೆವಿಲ್ ಟೀಸರ್. ಡೆವಿಲ್ ಅಪ್ಡೇಟ್ಗಾಗಿ ಕಾಯ್ತಾ ಇದ್ದಂತಹ ಫ್ಯಾನ್ಸ್ಗೆ ಇದು ಶುಭ ಸುದ್ದಿ. ದರ್ಶನ್ ಅವರ ಬಹುನಿರೀಕ್ಷಿತ ಚಿತ್ರ ಡೆವಿಲ್ ಸಿನಿಮಾದ ಟೀಸರ್ ಫೆಬ್ರವರಿ 16ನೇ ತಾರೀಕು ಬಿಡುಗಡೆ ಆಗತ್ತೆ ಅಂತ ಈ ಸಂಬಂಧಪಟ್ಟಂಗೆ ನಮ್ಮ ಪ್ರತಿನಿಧಿ ಧ್ರುವ ಲೈವ್ ಕನೆಕ್ಟ್ ಆಗಿದ್ದಾರೆ. ಧ್ರುವ, ಹೇಗಿರುತ್ತೆ ಟೀಸರ್? ಫ್ಯಾನ್ಸ್ ಎಷ್ಟು ಎಕ್ಸೈಟ್ಮೆಂಟ್ ಇಂದ ಕಾಯ್ತಾ ಇದ್ದಾರೆ ಈ ಟೀಸರ್ಗೋಸ್ಕರ? ಏನೆಲ್ಲ ಅಪ್ಡೇಟ್ ಇದೆ? ಶ್ರೀಲಕ್ಷ್ಮಿ, ದರ್ಶನ್ ಅವರ ಬರ್ತ್ಡೇ ಫೆಬ್ರವರಿ 16ನೇ ತಾರೀಕು. ಅವತ್ತು ನಾನು ಯಾವುದೇ ಅಭಿಮಾನಿಗಳನ್ನ ಭೇಟಿ ಆಗಲ್ಲ ಅಂತ ದರ್ಶನ್ ಅವರು ಅಭಿಮಾನಿಗಳ ಬಳಿ ಮನವಿಯನ್ನ ಕೂಡ ಮಾಡಿದ್ರು. ಕಾರಣ ಇಷ್ಟೇ, ಅವರಿಗೆ ಕಾಡ್ತಾ ಇರುವಂತ ಬೆನ್ನು ನೋವು. ಇದರ ಬೆನ್ನಲ್ಲೇ ಈಗ ಅಭಿಮಾನಿಗಳಿಗೆ ಒಂದು ಗುಡ್ ನ್ಯೂಸ್ ಅನ್ನ ಕೂಡ ದರ್ಶನ್ ನೀಡ್ತಾ ಇದ್ದಾರೆ. ದರ್ಶನ್ ಅಭಿನಯದ
ಡೆವಿಲ್ ಚಿತ್ರ ಏನಿದೆ ಅದರ ಟೀಸರ್ ಅನ್ನ 16ನೇ ತಾರೀಕು ರಿಲೀಸ್ ಮಾಡ್ಲಿಕ್ಕೆ ಈಗ ಚಿತ್ರತಂಡ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ಇದರ ಬಗ್ಗೆ ಖುದ್ದು ವಿಜಯಲಕ್ಷ್ಮಿ ಅವರೇ ಇನ್ಸ್ಟಾಗ್ರಾಮ್ ನಲ್ಲಿ ಒಂದು ಸ್ಟೇಟಸ್ ಅನ್ನ ಹಾಕೊಂಡು ಈ ಬಗ್ಗೆ ಮಾಹಿತಿಯನ್ನ ಕೂಡ ನೀಡಿದ್ದಾರೆ. ಈ ಡೆವಿಲ್ ಸಿನಿಮಾ ಏನಿದೆ ಮಿಲನ ಪ್ರಕಾಶ್ ಅವರು ನಿರ್ದೇಶನ ಮಾಡಿ ನಿರ್ಮಾಣವನ್ನ ಕೂಡ ಮಾಡ್ತಾ ಇದ್ರು. ಆದ್ರೆ ಈ ಸಿನಿಮಾ ಇನ್ನೇನು ಮುಕ್ತಾಯ ಹಂತಕ್ಕೆ ಬರ್ತಾ ಇದ್ದ ಹಾಗೆ ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಜೈಲು ಸೇರಿದ್ರು. ಅದಾದ ನಂತರ ಸಿನಿಮಾದ ಶೂಟಿಂಗ್ ಕೂಡ ಸ್ಥಗಿತ ಆಗಿತ್ತು. ಒಂದ್ ವೇಳೆ ಎಲ್ಲ ಸರಿಯಾಗಿದ್ದಿದ್ರೆ ಡಿಸೆಂಬರ್ ನಲ್ಲಿ ಫಿಲ್ಮ್ ರಿಲೀಸ್ ಆಗ್ಬೇಕಿತ್ತು. ಆದ್ರೆ ಈಗ ಮತ್ತೆ ದರ್ಶನ್ ಅವರಿಗೆ ಈಗ ಸದ್ಯ ಬೇಲ್ ಸಿಕ್ಕಿದೆ. ಆದ್ರೆ ಅನಾರೋಗ್ಯದ ಸಮಸ್ಯೆ ಇದ್ರೂ ಕೂಡ ಫಿಲ್ಮ್ ಕಡೆ ಹೆಚ್ಚಾಗಿ ಗಮನವನ್ನ ಈಗ ಕೊಡ್ತಾ ಇದ್ದಾರೆ. ಅದನ್ನ ನಡುವೆ ಕೆಲವೊಂದಿಷ್ಟು ಖಾಸಗಿ ಕಾರ್ಯಕ್ರಮದಲ್ಲಿ ಕೂಡ ಭಾಗಿಯಾಗ್ತಾ ಇದ್ದಾರೆ. ಈಗ ಸದ್ಯ ಡೆವಿಲ್ ಸಿನಿಮಾದ ಅಪ್ಡೇಟ್ ನೋಡ್ತಾ ಹೋಗೋದಾದ್ರೆ ಇದರ ಟೀಸರ್ ಅನ್ನ ರಿಲೀಸ್ ಮಾಡಬೇಕು ಅಂತ ಚಿತ್ರತಂಡ ಈಗ ಮುಂದಾಗಿರುವಂತದ್ದು. ಮುಖ್ಯವಾಗಿ ಈ ಹಿಂದೆ ಆ ಸಿನಿಮಾದ ಹೆಸರು ಡೆವಿಲ್ ಅಂತ ಇತ್ತು. ಆದ್ರೆ ಈಗ ಅದನ್ನ ದಿ ಡೆವಿಲ್ ಅನ್ನುವಂತ ಹೆಸರನ್ನ ಕೂಡ ಮರುನಾಮಕರಣ ಮಾಡಿದ್ದಾರೆ. ಹೀಗಾಗಿ ಇನ್ನಷ್ಟು ಕೂಡ ಈ ಟೀಸರ್ ರಿಲೀಸ್ ಆಗ್ತಾ ಇದ್ದಾಗೆ ಅಭಿಮಾನಿಗಳು ಕೂಡ ಬರ್ತ್ಡೇ ದಿನ ಡಿ ಬಾಸ್ ಅವರ ಕಡೆಯಿಂದ ಅವರಿಗೆ ಈ ಒಂದು ಸರ್ಪ್ರೈಸ್ ಕಾದಿರುವಂತದ್ದು. ಸಾಕಷ್ಟು ಅಭಿಮಾನಿಗಳು ಕಾತರರಾಗಿದ್ದಾರೆ. ಯಾವ ರೀತಿ ಟೀಸರ್ ಇರುತ್ತೆ ಎನ್ನುವಂಥದ್ದನ್ನ ಕೂಡ ನೋಡ್ಲಿಕ್ಕೆ ತುದಿಗಾಲಲ್ಲಿ ನಿಂತ್ಕೊಂಡಿದ್ದಾರೆ. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ಡೀಟೇಲ್ಸ್ಗಾಗಿ. ದರ್ಶನ್ ಫ್ಯಾನ್ಸ್ಗೆ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ವಿಜಯಲಕ್ಷ್ಮಿ. ದರ್ಶನ್ ಬರ್ತ್ಡೇ ದಿನ ಸೆಲೆಬ್ರಿಟೀಸ್ಗೆ ಬಿಗ್ ಗಿಫ್ಟ್ ಕೊಡ್ತಾ ಇದ್ದಾರಂತೆ. ಡೆವಿಲ್ ಅಪ್ಡೇಟ್ಗಾಗಿ ಅಭಿಮಾನಿಗಳು ಕಾಯ್ತಾ ಇದ್ರು. ದರ್ಶನ್ ಅಭಿಮಾನಿಗಳು ಕಾಯ್ತಾ ಇದ್ರು. ಅವ್ರಿಗೆ ಶುಭ ಸುದ್ದಿ ಕೊಡ್ತಾ ಇದ್ದಾರೆ ವಿಜಯಲಕ್ಷ್ಮಿ. ಈ ಸಾರಿ ದರ್ಶನ್ ಬರ್ತ್ಡೇ ದಿನ ಏನ್ ಸ್ಪೆಷಲ್ ಇರುತ್ತೆ ಅಂತ ಅವರ ಅಭಿಮಾನಿಗಳು ಕಾಯ್ತಾ ಇದ್ರು. ಈ ಸಾರಿ ಸಿಕ್ಕಾಪಟ್ಟೆ ಸಮಸ್ಯೆಗಳ ಸುಳಿಯಲ್ಲಿ ದರ್ಶನ್ ಹಿಂದೆ ಸಿಕ್ಕಾಕೊಂಡಿದ್ರಿಂದ ಬರ್ತ್ಡೇ ಅಷ್ಟೇನು ಜೋರಾಗಿರ್ಲಿಕ್ಕಿಲ್ಲ ಅಂತ ಅವ್ರು ಕೂಡ ವಿಡಿಯೋದಲ್ಲಿ ಅದನ್ನ ಹೇಳಿದ್ರು. ಬರ್ತ್ಡೇ ದಿನ ಏನು ಸೆಲೆಬ್ರೇಟ್ ಮಾಡೋಕ್ಕಾಗಲ್ಲ ಈ ಸಾರಿ ಅಂತ. ಆದರೆ ಮಿಲನ ಪ್ರಕಾಶ್ ನಿರ್ದೇಶನದ ಡೆವಿಲ್ ಚಿತ್ರದ ವಿಚಾರವಾಗಿ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ವಿಜಯಲಕ್ಷ್ಮಿ. ಫೆಬ್ರವರಿ 16ಕ್ಕೆ ಬಿಡುಗಡೆಯಾಗಲಿದೆ ಡೆವಿಲ್ ಟೀಸರ್. ಡೆವಿಲ್ ಅಪ್ಡೇಟ್ಗಾಗಿ ಕಾಯ್ತಾ ಇದ್ದಂತಹ ಫ್ಯಾನ್ಸ್ಗೆ ಇದು ಶುಭ ಸುದ್ದಿ. ದರ್ಶನ್ ಅವರ ಬಹುನಿರೀಕ್ಷಿತ ಚಿತ್ರ ಡೆವಿಲ್ ಸಿನಿಮಾದ ಟೀಸರ್ ಫೆಬ್ರವರಿ 16ನೇ ತಾರೀಕು ಬಿಡುಗಡೆ ಆಗತ್ತೆ ಅಂತ ಈ ಸಂಬಂಧಪಟ್ಟಂಗೆ ನಮ್ಮ ಪ್ರತಿನಿಧಿ ಧ್ರುವ ಲೈವ್ ಕನೆಕ್ಟ್ ಆಗಿದ್ದಾರೆ. ಧ್ರುವ, ಹೇಗಿರುತ್ತೆ ಟೀಸರ್? ಫ್ಯಾನ್ಸ್ ಎಷ್ಟು ಎಕ್ಸೈಟ್ಮೆಂಟ್ ಇಂದ ಕಾಯ್ತಾ ಇದ್ದಾರೆ ಈ ಟೀಸರ್ಗೋಸ್ಕರ? ಏನೆಲ್ಲ ಅಪ್ಡೇಟ್ ಇದೆ? ಎಸ್ ಶ್ರೀಲಕ್ಷ್ಮಿ, ದರ್ಶನ್ ಅವರ ಬರ್ತ್ಡೇ ಫೆಬ್ರವರಿ 16ನೇ ತಾರೀಕು. ಅವತ್ತು ನಾನು ಯಾವುದೇ ಅಭಿಮಾನಿಗಳನ್ನ ಭೇಟಿಯಾಗಲ್ಲ ಅಂತ ದರ್ಶನ್ ಅವರು ಅಭಿಮಾನಿಗಳ ಬಳಿ ಮನವಿಯನ್ನ ಕೂಡ ಮಾಡಿದ್ರು. ಕಾರಣ ಇಷ್ಟೇ, ಅವರಿಗೆ ಕಾಡ್ತಾ ಇರುವಂತ ಬೆನ್ನು ನೋವು. ಇದರ ಬೆನ್ನಲ್ಲೇ ಈಗ ಅಭಿಮಾನಿಗಳಿಗೆ ಒಂದು ಗುಡ್ ನ್ಯೂಸ್ ಅನ್ನ ಕೂಡ ದರ್ಶನ್ ನೀಡ್ತಾ ಇದ್ದಾರೆ. ದರ್ಶನ್ ಅಭಿನಯದ ಡೆವಿಲ್ ಚಿತ್ರ ಏನಿದೆ ಅದರ ಟೀಸರ್ ಅನ್ನ 16ನೇ ತಾರೀಕು ರಿಲೀಸ್ ಮಾಡ್ಲಿಕ್ಕೆ ಈಗ ಚಿತ್ರತಂಡ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ಇದರ ಬಗ್ಗೆ ಖುದ್ದು ವಿಜಯಲಕ್ಷ್ಮಿ ಅವರೇ ಇನ್ಸ್ಟಾಗ್ರಾಮ್ ನಲ್ಲಿ ಒಂದು ಸ್ಟೇಟಸ್ ಅನ್ನ ಹಾಕೊಂಡು ಈ ಬಗ್ಗೆ ಮಾಹಿತಿಯನ್ನ ಕೂಡ ನೀಡಿದ್ದಾರೆ. ಈ ಡೆವಿಲ್ ಸಿನಿಮಾ ಏನಿದೆ ಮಿಲನ ಪ್ರಕಾಶ್ ಅವರು ನಿರ್ದೇಶನ ಮಾಡಿ ನಿರ್ಮಾಣವನ್ನ ಕೂಡ ಮಾಡ್ತಾ ಇದ್ರು. ಆದ್ರೆ ಈ ಸಿನಿಮಾ ಇನ್ನೇನು ಮುಕ್ತಾಯ ಹಂತಕ್ಕೆ ಬರ್ತಾ ಇದ್ದ ಹಾಗೆ ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಜೈಲು ಸೇರಿದ್ರು. ಅದಾದ ನಂತರ ಸಿನಿಮಾದ ಶೂಟಿಂಗ್ ಕೂಡ ಸ್ಥಗಿತ ಆಗಿತ್ತು. ಒಂದ್ ವೇಳೆ ಎಲ್ಲ ಸರಿಯಾಗಿದ್ದಿದ್ರೆ ಡಿಸೆಂಬರ್ ನಲ್ಲಿ ಫಿಲ್ಮ್ ರಿಲೀಸ್ ಆಗ್ಬೇಕಿತ್ತು. ಆದ್ರೆ ಈಗ ಮತ್ತೆ ದರ್ಶನ್ ಅವರಿಗೆ ಈಗ ಸದ್ಯ ಬೇಲ್ ಸಿಕ್ಕಿದೆ. ಆದ್ರೆ ಅನಾರೋಗ್ಯದ ಸಮಸ್ಯೆ ಇದ್ರೂ ಕೂಡ ಫಿಲ್ಮ್ ಕಡೆ ಹೆಚ್ಚಾಗಿ ಗಮನವನ್ನ ಈಗ ಕೊಡ್ತಾ ಇದ್ದಾರೆ. ಅದನ್ನ ನಡುವೆ ಕೆಲವೊಂದಿಷ್ಟು ಖಾಸಗಿ ಕಾರ್ಯಕ್ರಮದಲ್ಲಿ ಕೂಡ ಭಾಗಿಯಾಗ್ತಾ ಇದ್ದಾರೆ. ಈಗ ಸದ್ಯ ಡೆವಿಲ್ ಸಿನಿಮಾದ ಅಪ್ಡೇಟ್ ನೋಡ್ತಾ ಹೋಗೋದಾದ್ರೆ ಇದರ ಟೀಸರ್ ಅನ್ನ ರಿಲೀಸ್ ಮಾಡಬೇಕು ಅಂತ ಚಿತ್ರತಂಡ ಈಗ ಮುಂದಾಗಿರುವಂತದ್ದು. ಮುಖ್ಯವಾಗಿ ಈ ಹಿಂದೆ ಆ ಸಿನಿಮಾದ ಹೆಸರು ಡೆವಿಲ್ ಅಂತ ಇತ್ತು. ಆದ್ರೆ ಈಗ ಅದನ್ನ ದಿ ಡೆವಿಲ್ ಅನ್ನುವಂತ ಹೆಸರನ್ನ ಕೂಡ ಮರುನಾಮಕರಣ ಮಾಡಿದ್ದಾರೆ. ಹೀಗಾಗಿ ಇನ್ನಷ್ಟು ಕೂಡ ಈ ಟೀಸರ್ ರಿಲೀಸ್ ಆಗ್ತಾ ಇದ್ದಾಗೆ ಅಭಿಮಾನಿಗಳು ಕೂಡ ಬರ್ತ್ಡೇ ದಿನ ಡಿ ಬಾಸ್ ಅವರ ಕಡೆಯಿಂದ ಅವರಿಗೆ ಈ ಒಂದು ಸರ್ಪ್ರೈಸ್ ಕಾದಿರುವಂತದ್ದು. ಸಾಕಷ್ಟು ಅಭಿಮಾನಿಗಳು ಕಾತರರಾಗಿದ್ದಾರೆ. ಯಾವ ರೀತಿ ಟೀಸರ್ ಇರುತ್ತೆ ಎನ್ನುವಂಥದ್ದನ್ನ ಕೂಡ ನೋಡ್ಲಿಕ್ಕೆ ತುದಿಗಾಲಲ್ಲಿ ನಿಂತ್ಕೊಂಡಿದ್ದಾರೆ. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ಡೀಟೇಲ್ಸ್ಗಾಗಿ.